ಯಜಮಾನ ಯಜಮಾನ. ಸೋಫಾ ಮೇಲೆ ಕೂತ್ಕೊಂಡು ಟೀಪಾಯ್ ಮೇಲಿದ್ದ ನೀರಿನ ಗ್ಲಾಸನ್ನ ಕೈಗೆತ್ತಿಕೊಡುವಂತ ಆರ್ಡರ್ ಮಾಡ್ತಿದ್ದ ಝಾನ್ಸಿ ಮೇಡಮ್ಮು ಇವತ್ತು ಬಿಂದಿಗೆ ತಕೊಂಡು ಪಕ್ಕದ ಬೀದಿಲಿ ನಲ್ಲಿ ನೀರು ತಗೊಂಡ್ ಬರಕ್ಕೆ ಹೋಗಿದ್ದಾರೆ. ಪಾಪ ಸರ್, ನನಗೆ ನೆನ್ಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ನನಗೆ ತುಂಬಾ ಖುಷಿ ಆಗ್ತಿದೆ ರಾಯ್. ಜೀವನದ ಪಾಠ ಕಲಿತಾ ಇದ್ದಾಳೆ ಅಂತ ನನ್ನ ಮೊಮ್ಮಗಳ ಬಗ್ಗೆ ನನಗೆ ಹೆಮ್ಮೆ ಆಗ್ತಾ ಇದೆ. ಸರ್, ನೀವೇ ಅವ್ರನ್ನ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆಸಿ ಈಗ ಕಷ್ಟಪಡ್ತಿದಾರಂದ್ರೆ ನಿಮ್ಗೆ ಸಂಕಟ ಆಗ್ತಿಲ್ವಾ? ಖಂಡಿತ ಇಲ್ಲ ರಾಯ್. ನಾನು ಮಾಡಿರೋ ತಪ್ಪನ್ನ ಅವಳು ಗಂಡನ ಮನೆಯವರು ಮಾಡ್ತಾ ಇಲ್ಲ ಅಂತ ತುಂಬ ಸಮಾಧಾನ ಆಗಿದೆ. ಇಷ್ಟು ದಿನ ಅವಳು ಒಂದು ಅಮೃತಶಿಲೆ ಕಲ್ಲಾಗಿದ್ಲು. ಈಗ ಅವ್ರ ಮನೆಯವರೆಲ್ಲ ಸೇರಿ ಕೆತ್ತಿ ಅವಳನ್ನ ಒಂದು ಶಿಲೆ ರೂಪಕ್ಕೆ ತರ್ತಾ ಇದ್ದಾರೆ. ಆದ್ರೆ ಪೆಟ್ಟು ತಿಂದು ನೋವು ಅನುಭವಿಸ್ತಾ ಇರೋದು ಅಲ್ವಾ ಸರ್? ಉಳಿಪೆಟ್ಟು ಬಿದ್ದಾಗಲೇ ಒಂದು ಕಲ್ಲು ಶಿಲೆ ರೂಪ ಬರೋದು. ಆ ಮನೆಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯ ಪಾಠ ಕಲಿಸ್ತಾ ಇದ್ದಾರೆ. ಗಂಡ ಒಂದು ಪಾಠ ಕಲಿಸಿದ್ರೆ ಅತ್ತೆ ಆದವರು ಮತ್ತೊಂದು ಪಾಠ ಕಲಿಸ್ತಾ ಇದ್ದಾರೆ.